ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿದು ಡೈಲಿ ಅನಾಲಿಸಿಸ್ 5 ಜನವರಿಗೆ. ಸೊ ಇವತ್ತು ನಿಫ್ಟಿ ಎಕ್ಸ್ಪೈರಿ ಇತ್ತು. ನಾವು ನಿನ್ನೆ ಏನೇನು ಡಿಸ್ಕಸ್ ಮಾಡಿದ್ವಿ ನಿಫ್ಟಿ ಬ್ಯಾಂಕ್ ನಿಫ್ಟಿಗೆ, ಇವತ್ತು ಯಾವ ಥರ ಇದು ಆಗಿ ನೋಡೋಮು, ಅದಾದಮೇಲೆ ಅನಾಲಿಸಿಸ್ ಮಾಡೋಮಂತ. ಫಸ್ಟ್ ನಾನು ನಿಫ್ಟಿ ಒಳಗೆ ಫುಲ್ಲಿ ನೆಗೆಟಿವ್ ಇದೆ. ಇವತ್ತು ನನ್ನ ವ್ಯೂ ನೆಗೆಟಿವ್ ಇತ್ತು. ನಾನು ಸಮ್ವೇರ್ ಇಲ್ಲಿ ಓಪನ್ ಆದ್ರೆ ಈ ಝೋನ್ ಒಳಗೆ ನಾನು ಎಂಟ್ರಿ ಮಾಡ್ತೀನಿ. ಗ್ಯಾಪ್ ಅಪ್ ಆದ್ರೆ ಈ ಝೋನ್ ನಾನು ಯೂಸ್ ಮಾಡಲ್ಲ, ಈ ಝೋನ್ ಒಳಗೆ ಬಂದರೆ ನೋಡ್ತೀನಿ ಅಂತ ಹೇಳಿದ್ದೆ. ಒಂದು ಟ್ರೇಡ್ ಎಂಟ್ರಿ ಎಕ್ಸಾಕ್ಟ್ಲಿ ನಮ್ಮ ಝೋನ್ ಹತ್ರ ಬಂದು ಒಂದು ರಿವರ್ಸಲ್ ಕೊಟ್ಟದ. ಬಟ್ ಇಲ್ಲಿ ಭಾಳ ನೀವು ಎಂಟ್ರಿ ತೊಗೊಂಡಿದ್ರು ಇಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿರ್ತದೆ. ಯಾಕಂದರೆ ಇವತ್ತು ಎಕ್ಸ್ಪೈರಿ ಬೇರೆ ಇತ್ತು ಮತ್ತು ಪ್ರೀಮಿಯಮ್ ಒಟ್ಟೆ ಜಾಸ್ತಿ ಆಗಲ್ಲಾಗಿತ್ತು. ಸೊ ಲಾಸ್ಟ್ ಮೂಮೆಂಟಿಗೆ ಒಂದು ಫಾಲ್ ಕೊಟ್ಟದ. ಫಾಲ್ ಎಷ್ಟು ಕೊಟ್ಟದಂದ್ರೆ ಒಂದು 30 ಪಾಯಿಂಟ್ದೇನೋ ಫಾಲ್ ಕೊಟ್ಟದ. ಬಟ್ ಇದು ಇನ್ನಫ್ ಅಲ್ಲ ಮೊಮೆಂಟಮ್. ನಾನು ಆ್ಯಕ್ಚುಲಿ ಇಲ್ಲಿ ಗ್ಯಾಪ್ ಡೌನ್ ಆಗಿ ಬರತ್ತೆ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಪಾಸಿಟಿವ್ ಇತ್ತು ನಿಫ್ಟಿ. ಬಟ್ ಪಾಸಿಟಿವ್ ಇದ್ರೂ ನಮಗೆ ಏನಾಗ್ಯದ, ಪ್ರೀಮಿಯಮ್ದಾಗ ಏನು ಮೊಮೆಂಟಮ್ ಸಿಕ್ಕಿಲ್ಲ. ರೀಸನ್ ಏನಂದರೆ ಇಂಡಿಯಾ ಬಿಕ್ಸ್ ಇವತ್ತು ಡೌನ್ ಆಗ್ಯದ. ಸೊ ಇನ್ನೊಂದು ಬ್ಯಾಂಕ್ ನಿಫ್ಟಿ ಒಳಗೆ ಏನು ಹೇಳಿದೆ, ಬ್ಯಾಂಕ್ ನಿಫ್ಟಿ ಒಳಗೆ ಫ್ಲ್ಯಾಟ್ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ನಾನು ಇಲ್ಲಿಂದ ಸೆಲ್ಲಿಂಗ್ ಮಾಡ್ತೀನಿ. ಬ್ಯಾಂಕ್ ನಿಫ್ಟಿ ಸ್ವಲ್ಪ ಪಾಸಿಟಿವ್ ಕಾಣತ್ತದ, ನಿಫ್ಟಿ ನೆಗೆಟಿವ್ ಅದ, ಕನ್ಫ್ಯೂಷನ್ ಅದ. ಬಟ್ ಬ್ಯಾಂಕ್ ನಿಫ್ಟಿ ಏನಾದರೂ ಗ್ಯಾಪ್ ಅಪ್ ಆದರೆ ನಾನು ಟ್ರೇಡ್ ಮಾಡಲ್ಲ. ಏನೂ ಇಲ್ಲಿ ಟ್ರೇಡ್ ಮಾಡಲ್ಲ, ಈ ಝೋನ್ಗೆ ಬಂದರೆ ಮಾತ್ರ ಟ್ರೇಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇಲ್ಲಿ ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಪಾಸಿಟಿವ್ ಹೋಯಿತು. ಇದು ನನ್ನ ವ್ಯೂ ಇರಲಿಲ್ಲ ಆ್ಯಕ್ಚುಲಿ ಇಷ್ಟು ಪಾಸಿಟಿವ್ ಆಗ್ತದೆ ಅಂತೇಳಿ. ಸೊ ಹಂಗೆ ನಾನು ಟ್ರೇಡ್ ಮಾಡಲಿಲ್ಲ ಇವತ್ತು ಅಲ್ಲಿ. ಬಟ್ ಇಲ್ಲಿ ಬಂದು ಒಂದು 100 ಪಾಯಿಂಟ್ ಫಾಲ್ ಕೊಟ್ಟದ ನಮ್ಮ ಝೋನಿಂದ. ಈ ಝೋನ್ ಡ್ರಾ ಮಾಡಿದೆ. ನಾನು ಹೇಳಿದ್ದೆ ಗ್ಯಾಪ್ ಅಪ್ ಆದರೆ ಈ ಝೋನ್ ತನಕ ನಾನು ಏನೂ ಮಾಡಲ್ಲ ಅಂಥೇಳಿ. ಆ ಝೋನಿಂದ 100 ಪಾಯಿಂಟ್ 130-140 ಪಾಯಿಂಟ್ಸ್ ಬಿದ್ದದ ಮಾರ್ಕೆಟ್. ಬಟ್ ನಾನು ಯಾವುದೇ ಟ್ರೇಡ್ ತೊಗೊಂಡಿಲ್ಲ ಇವತ್ತು. ಯಾಕಂದರೆ ಇಲ್ಲಿ ನೋಡಿರಿ ಹೆಂಗೆ ಮಾಡ್ಯದ, ಇಲ್ಲಿ ಒಂದು ಫಾಲ್ ಆಗ್ಯದ ಮತ್ತು ಹಿಂಗೆ ಒಂಥರ ವೊಲಟೈಲಿಟಿ ಭಾಳ ಇತ್ತು ಇವತ್ತು ಮಾರ್ಕೆಟ್ ಒಳಗೆ. ಸೊ ಅದು ಹಂಗಾಗಿ ನಾನು ತೊಗೊಂಡಿಲ್ಲ. ಸೊ ಈಗ ನಾಳೆ ಏನು ಮಾಡ್ಬೋದು, ನಾಳೆಗೆ ನಮ್ಮ ಅನಾಲಿಸಿಸ್ ಏನು ನೋಡೋಮಂತ. ಫಸ್ಟ್ ನಿಫ್ಟಿ ಒಳಗೆ ನೋಡೋಮಂತ. ಈಗ ನಿಫ್ಟಿ ಏನು ಮಾಡತ್ತೆ, ಸ್ವಲ್ಪ ಝೂಮ್ ಔಟ್ ಮಾಡಿ ನೋಡಿದ್ರೆ ಏನಾಗ್ತದೆ, ಏನು ಕಾಣಿಸ್ತದೆ ನೋಡ್ರಿ. ಒಂದು ಲೋವರ್ ಲೋ ಮಾಡತ್ತಿತ್ತು, ಈಗ ಸಡನ್ನಾಗಿ ಏನು ಮಾಡ್ತು, ಹೈಯರ್ ಹೈ ಕನ್ವರ್ಟ್ ಆಯ್ತು. ಈಗ ಸ್ವಲ್ಪ ಪಾಸಿಟಿವಿಟಿ ತೋರ್ಸತ್ತದ ನಿಫ್ಟಿ ಮತ್ತು. ಸೊ ಈಗ ನಾವು ಸಡನ್ನಾಗಿ ನಾಳೆ ನ್ಯೂಟ್ರಲ್ ಡೇ, ನನಗೆ ಬೈಯಿಂಗ್ ಬಂದರೂ ಟ್ರೇಡ್ ಮಾಡ್ತೀನಿ, ಸೆಲ್ಲಿಂಗ್ ಬಂದರೂ ಟ್ರೇಡ್ ಮಾಡ್ತೀನಿ. ಈಗ ಈ ಝೋನ್ ನಮಗೆ ಯೂಸ್ಫುಲ್ ಆಗಲ್ಲ. ಸೊ ಇದನ್ನು ಅವಾಯ್ಡ್ ಮಾಡೋಮು, ಇದನ್ನು ಅವಾಯ್ಡ್ ಮಾಡ್ತೀನಿ. ಸೊ ಒಂದು ಇದೇನು ಕ್ಲೋಸಿಂಗ್ ಪ್ರೈಸ್ ಇತ್ತು, ಇಲ್ಲಿ ಒಂದು ಝೋನ್ ಡ್ರಾ ಮಾಡ್ತೀನಿ ನಾನೀಗ. ಇದು ಒಂದೊಂದು ಸ್ಟ್ರಾಂಗ್ ಬೈಯಿಂಗ್ ಝೋನ್ ಆಗ್ತದೆ ನಿಫ್ಟಿ ಒಳಗೆ. ಮತ್ತು ಇನ್ನೊಂದೇನು, ಇದು 21,600 ಲೆವೆಲ್ ಒಂದು ಸ್ವಲ್ಪ ಸ್ಟ್ರಾಂಗ್ ಅನ್ನಿಸ್ತದೆ. ಯಾಕಂದರೆ ಇಲ್ಲಿಂದು ಸ್ವಲ್ಪ ಸ್ಟ್ರಾಂಗ್ ಬೈಯಿಂಗ್ ಆಗಿತ್ತು ಇಲ್ಲಿ. ಸೊ ಈ ಎರಡು ಝೋನು. ಬಟ್ ಇದು ನನಗೆ ಮತ್ತು ಇದು ಮ್ಯಾಲೆ ಸೆಲ್ಲಿಂಗ್ ಝೋನ್ ಇದೊಂದು ಐತಿ. ಸೊ ಈ ಎಲ್ಲ ಝೋನ್ಸ್ ನಾನು ಯಾವ ಥರ ಟ್ರೇಡ್ ಮಾಡ್ತೀನಂದ್ರೆ, ಸೊ ಈ ಲೈನ್ಸ್ ನಾವೀಗ ಡಿಲೀಟ್ ಮಾಡೋವಂತ ಯೂಸ್ ಇಲ್ಲ ನಮಗೆ. ಇನ್ ಕೇಸ್ ಗ್ಯಾಪ್ ಅಪ್ ಆಯ್ತಂದ್ರೆ ನಾನು ಈ ಲೆವೆಲ್ದಾಗ ಬೈಯಿಂಗ್ ಇಂಟ್ರೆಸ್ಟೆಡ್ ಇರ್ತೀನಿ. ಇನ್ ಕೇಸ್ ನಿಫ್ಟಿ ಒಳಗೆ ನಾಳೆ ಫ್ಲ್ಯಾಟ್ ಓಪನಿಂಗ್ ಆಗಿ ಇದೇ ಝೋನ್ ಒಳಗೆ ಏನಾದರೂ ಹಿಂಗೆ ಒಂದು 11 o'clock ತನಕ ಏನಾದರೂ ಮಾರ್ಕೆಟ್ ಸ್ಟೇ ಮಾಡ್ತಂದ್ರೆ, ಅವಾಗ ಇನ್ ಕೇಸ್ ಈ ಝೋನ್ ಹಿಂಗೆ ಬ್ರೇಕೌಟ್ ಆಗೋಣ ಒಂದು ಫಾಸ್ಟ್ ಮೊಮೆಂಟಮ್ ಬರ್ತದೆ. ಬಟ್ ನಾನು ಬ್ರೇಕೌಟ್ಸ್ ಟ್ರೇಡ್ ಮಾಡಲ್ಲ. ಸೊ ನಾನು ಇಲ್ಲಿ ಎಂಟ್ರಿ ತೊಗೊಳ್ಳಲ್ಲ. ಬಟ್ ಹಿಂಗೆ ಏನಾದರೂ ಕನ್ಸಲ್ಟೇಷನ್ ಇನ್ನೊಂದು ಸ್ವಲ್ಪ ಒಂದು 10:30 ತನಕ ಕನ್ಸಲ್ಟೇಷನ್ ಆಯ್ತು ಅಂದ್ರೆ ಒಂದು ಫಾಸ್ಟ್ ಮೊಮೆಂಟಮ್ ಬರ್ಬೋದು. ಬಟ್ ನಾನು ಎಲ್ಲಿ ಟ್ರೇಡ್ ಮಾಡ್ತೀನಂದ್ರೆ, ಇನ್ ಕೇಸ್ ಗ್ಯಾಪ್ ಅಪ್ ಆಯ್ತಂದ್ರೆ ನಾನು ಈ ಲೆವೆಲ್ದಾಗ ಇಂಟ್ರೆಸ್ಟೆಡ್ ಇರ್ತೀನಿ. ಯಾವುದು 21,600 ಲೆವೆಲ್. ಮತ್ತು ಗ್ಯಾಪ್ ಅಪ್ ಆಯ್ತಂದ್ರೆ ನಾನು ಈ ಲೆವೆಲ್ ಇಂಟ್ರೆಸ್ಟೆಡ್ ಇರಲ್ಲ. ಸೊ ಗ್ಯಾಪ್ ಅಪ್ ಆಯ್ತಂದ್ರೆ ನಾನು ಈ ಲೆವೆಲಿಗೆ ವೇಟ್ ಮಾಡ್ತೀನಿ ಸೆಲ್ ಮಾಡೋಕ್ಕೆ. ನಿಫ್ಟಿ ಒಳಗೆ ಇದು ಈ ಲೆವೆಲಿಗೆ ಸೆಲ್ ಮಾಡೋಕ್ಕೆ ವೇಟ್ ಮಾಡ್ತೀನಿ. ಇನ್ ಕೇಸ್ ಗ್ಯಾಪ್ ಅಪ್ ಆಯಿತು ಅಥವಾ ಇದು ಬ್ರೇಕೌಟ್ ಆಗಿ ಮ್ಯಾಲೆ ಹೋದ್ರೂ ನಾನು ಈ ಲೆವೆಲ್ ತನಕ ಮಾಡ್ತೀನಿ. ಇಲ್ಲಿ ಯಾವುದೇ ರೀತಿ ನಾನು ತೊಗೊಳ್ಳಲ್ಲ. ಈ ಲೋ ಬ್ರೇಕ್ ಮಾಡಿ ಬಂದರೆ ಮಾತ್ರ ನಾನು ಈ ಲೆವೆಲ್ದಾಗ ಸೆಲ್ ಮಾಡ್ತೀನಿ. ಅಂದರೆ ಈ ಸ್ವಿಂಗ್ ಲೋ ಇಲ್ಲಿ ಬ್ರೇಕ್ ಮಾಡಿ ಇಲ್ಲಿ ಬಂತಂದ್ರೆ ಅಷ್ಟೇ ನಾನು ಇಲ್ಲಿ ಇಂಟ್ರೆಸ್ಟೆಡ್ ಇರ್ತೀನಿ. ಸೊ ಈ ಲೋ ಸ್ವೀಪ್ ಮಾಡಲಾರ್ದೆ ಇಲ್ಲಿ ಬಂತಂದ್ರೆ ನಾನು ಯಾವುದೇ ರೀತಿ ತೊಗೊಳ್ಳಲ್ಲ. ಅದು ನಾನು ಯಾವಾಗ ತೊಗೋತೀನಿ ಅಂದರೆ ಇಲ್ಲಿ ಏನಾರು ಕನ್ಸಲ್ಟೇಷನ್ ಭಾಳ ತಾಗಿ ಹಿಂಗೆ ಸ್ಲೋ ಆಗಿ ಮೂಮೆಂಟಮ್ ಆದ್ರೆ ಅಷ್ಟೇ ನಾನು ಇಲ್ಲಿ ತೊಗೋತೀನಿ. ಸೊ 2-3 ಕಂಡೀಷನ್ ಅದಾವೆ. ಸೊ ಇದು ಗ್ಯಾಪ್ ಅಪ್ ಆಯ್ತಂದ್ರೆ ಅಥವಾ ಈ ಲೆವೆಲಿಂದ ಹೋಯ್ತಂದ್ರೆ, ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಯಿತು ಅಂದ್ರೆ, ಸೊ ಇದು ಚಾನ್ಸ್ ಕಮ್ಮಿ ಅನಿಸ್ತದೆ ನನಗೆ ಗ್ಯಾಪ್ ಡೌನ್ ಆಗೋದು. ಬಟ್ ಸ್ಟಿಲ್ ಗ್ಯಾಪ್ ಡೌನ್ ಆಯಿತು ಅಂದ್ರೆ ಮಾರ್ಕೆಟ್ ಏನಾದರೂ ಡೈರೆಕ್ಟ್ಲಿ ಹಿಂಗೆ ಕೆಳಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಂದ್ರೆ ನಾನು ಯಾವುದೇ ಟ್ರೇಡ್ ತೊಗೊಳ್ಳಲ್ಲ. ಎಲ್ಲಿ ತೊಗೋತೀನಿ ಅಂದರೆ ಟ್ರೇಡ್ ನಾನು ಇಲ್ಲಿ ತೊಗೋತೀನಿ, ಈ ಲೆವೆಲ್ದಾಗ ತೊಗೊಳ್ಳಲ್ಲ. ನಿಫ್ಟಿ ಒಳಗೆ ಇಷ್ಟೇ. ನಾನು ಇದಕ್ಕಿಂತ ಜಾಸ್ತಿ ನಂದು ಅನಾಲಿಸಿಸ್ ಏನಿಲ್ಲ. ಯಾಕಂದರೆ ಇವತ್ತು ಆಲ್ರೆಡಿ ನಮ್ಮದು ವ್ಯೂ ರಾಂಗ್ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ನಾಳೆ ಯಾವ ಥರ ಮಾರ್ಕೆಟ್ ಬಿಹೇವ್ ಮಾಡ್ತದೆ ನೋಡಿಕೊಂಡು ವ್ಯೂ
ಸೊ ನಿಫ್ಟಿ ಒಳಗೆ 2-3 ಕಂಡೀಷನ್ ಅದಾವು. ಸೊ ಇದು ಒಂದು ಝೋನ್ ಒಂದು ಆಲಾತೈತಿ. ಸೊ ಇದು ಬ್ರೇಕ್ಔಟ್ ಕೊಟ್ಟು ಮ್ಯಾಲೆ ಹೋಗೋ ಚಾನ್ಸ್ ಐತಿ. ಬಟ್ ಸ್ವಲ್ಪ ಸ್ಟೇ ಮಾಡಿದ್ರೆ ಕೆಳಗೆ ಬಂತಂದ್ರೆ ಈ ಲೆವೆಲ್ ಬೈಯಿಂಗ್ ಅದ. ಈ ಹೈ ಮ್ಯಾಗಿನ ಬಂತಂದ್ರೆ ಇವತ್ತಿಂದು ಈ ಹೈಕಿನ ಮ್ಯಾಗಿನ ಬಂತಂದ್ರೆ ನಾನು ಇಲ್ಲಿ ಬೈಯಿಂಗ್ ಮಾಡ್ತೀನಿ. ಇಲ್ಲಿಂದ ಡೈರೆಕ್ಟ್ ಬಂತಂದ್ರೆ ಇಲ್ಲಿ ಬೈಯಿಂಗ್ ಮಾಡಲ್ಲ, ಇಲ್ಲಿ ಇಂಟ್ರೆಸ್ಟೆಡ್ ಇರ್ತೀನಿ. ಸೊ ಅದೇ ರೀತಿ ಈ ಕಡೆ ಕಂಡೀಷನ್ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ ಇಲ್ಲಿ ಬೈಯಿಂಗ್ ಮಾಡಬೇಕಂದ್ರೂ ನಾನು ಇಲ್ಲಿ ಸೆಲ್ ಮಾಡಬೇಕಂದ್ರೂ ನಾನು ಈ ಲೋದಿಂದ ಬಂದ್ರಷ್ಟೇ ಈ ಝೋನ್ ಎಂಟ್ರಿ ಮಾಡ್ತೀನಿ, ಇಲ್ಲಾಂದರೆ ಈ ಝೋನಿಗೆ ವೇಟ್ ಮಾಡ್ತೀನಿ. ಸೊ ಈ 2 ಕಂಡೀಷನ್ಸ್ ಮೇಲೆ ನಾನು ಟ್ರೇಡ್ ಮಾಡ್ತೀನಿ ನಾಳೆ. ಇವು ಇಂಪಾರ್ಟೆಂಟ್ ಲೆವೆಲ್ಸ್ ಅದಾವೆ. ನಾನು ಇನ್ ಕೇಸ್ ಬ್ಯಾಂಕ್ ನಿಫ್ಟಿ ಒಳಗೆ ನಾನು ಯೂಶಲಿ ಟ್ರೇಡ್ ಮಾಡೋದು. ನಾನು ಇಲ್ಲಿ ಟ್ರೇಡ್ ಮಾಡಲಿಲ್ಲ, ಯಾಕಂದರೆ ಲೇಟ್ನೂ ಆಗಿತ್ತು. ಸ್ವಲ್ಪ ನನ್ನ ಹೆಲ್ತ್ ಇಶ್ಯೂ, ಏನಾದರೂ ಸ್ವಲ್ಪ ಹೆಲ್ತ್ ಇದು ಅನ್ಸೋದಿತ್ತು ನನಗೆ. ಈಗ ಇಲ್ಲಿ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಝೋನ್ ಐತಿ ನನಗೆ. ಬಟ್ ಮಾರ್ಕೆಟ್ ಏನಾಗ್ಯದ, ಆಲ್ರೆಡಿ ರ್ಯಾಲಿನೂ ಕೊಟ್ಟದ. ರ್ಯಾಲಿ ಕೊಟ್ಟು ಇಲ್ಲಿ 2 ಸಲ ಫಾಲ್ ಕೊಟ್ಟದ. ನಾಳೆ ಏನಾದರೂ ಮಾರ್ಕೆಟ್ ಇಲ್ಲಿ ಒಂದು ಫಾಲ್ ಕೊಟ್ಟಂದ್ರೆ ನನಗೆ ಇಲ್ಲಿ ಫಾಲ್ ಕೊಟ್ಟು ಇಲ್ಲಿ ಹೊಳಿ ಬಂತಂದ್ರೆ ನಾನು ಇಲ್ಲಿ ಪರ್ಫೆಕ್ಟ್ ಲೆವೆಲ್ ಸೆಲ್ಲಿಂಗಿಗೆ ಹಾಕೋದು. ಇಲ್ಲಿ ಫಾಲ್ ಕೊಟ್ಟು ಹೋಗಬೇಕು. ಬಟ್ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಈ ಝೋನ್ ಒಳಗೆ ಎಂಟ್ರಿ ಆಯಿತು ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಫಸ್ಟ್ ಹಾಫ್ ಆನ್ ಅವರ್ ಫುಲ್ಲು ಓಲಟಲ್ ಇರ್ತದೆ ಮಾರ್ಕೆಟ್. ನಾವು ಏನು ಯಾವ ಕಡೆನೂ ತೊಗೊಂಡ್ರೂ ಅದು ಸ್ಟಾಪ್ ಲಾಸ್ ಹಿಟ್ಟಾಗೋ ಚಾನ್ಸ್ ಇರ್ತದೆ. ಸೊ ಆ ಟೈಮಿಗೆ ನಾನು ವೇಟ್ ಮಾಡ್ತೀನಿ. ಇದು ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ಇಲ್ಲದೊಂದು ಇಲ್ಲಿ ಒಂದು ಲೆವೆಲ್ ಅದ, ಸೆಲ್ಲಿಂಗ್ ಝೋನ್ ಅದ. ಮತ್ತು ಅದು 48,500 ಸ್ಟ್ರಾಂಗ್ ಲೆವೆಲ್ನೂ ಐತಿ. ಬೈಯಿಂಗ್ ಸೈಡಿಗೆ ಇಲ್ಲಿ ಒಂದು ಲೆವೆಲ್ ಅದ. ಆ್ಯಕ್ಚುಲಿ ಇವತ್ತೇನು ಅಪ್ ಮೂವ್ ಬಂತು, ಇದು ಇಲ್ಲಿಂದ ಬಂದಿದ್ದು ನಾನು ಬೈ ಸೈಡ್ ಎಂಟ್ರಿ ತೊಗೋಬೇಕಂತ ಅಂದ್ಕೊಂಡಿದ್ದೆ. ಬಟ್ ಅದು ಡೈರೆಕ್ಟ್ ಹೋಗ್ಯದ. ಇನ್ ಕೇಸ್ ಇಲ್ಲಿಂದ ಏನಾದರೂ ಕೆಳಗೆ ಟ್ರಾವೆಲ್ ಮಾಡ್ತಂದ್ರೆ, ಅಂದರೆ ಇದು ಗ್ಯಾಪ್ ಅಪ್ ಅಥವಾ ಫ್ಲ್ಯಾಟ್ ಓಪನಿಂಗ್ ಆಗಿ ಇಲ್ಲಿಗೆ ಬಂತಂದ್ರೆ ನಾನು ಬೈಯಿಂಗ್ ಸೈಡ್ ಇಂಟ್ರೆಸ್ಟೆಡ್ ಇರ್ತೀನಿ ಇಲ್ಲಿಗೆ ಬಂತಂದ್ರೆ. ಸೊ ಡೈರೆಕ್ಟ್ ಏನಾದರೂ ಬಂತು ಗ್ಯಾಪ್ ಡೌನ್ ಆಗಿ ಬಂತ ನಾನು ಇಂಟ್ರೆಸ್ಟೆಡ್ ಇರೋಲ್ಲ. ಗ್ಯಾಪ್ ಅಪ್ ಆಗಿ ಸ್ವಲ್ಪ ಅಪ್ ಮೂವ್ ತೋರಿಸ್ಬೇಕಿದು. ಎಲ್ಲಿ ತನಕ ಒಂದು ಸಣ್ಣ ಇಲ್ಲಿ ತನಕ ಅಪ್ ಮೂವ್ ತೋರಿಸಿ ಇಲ್ಲಿ ಬಂತಂದ್ರೆ ನಾನು ಇಲ್ಲಿ ಬೈಯಿಂಗ್ ಸೈಡ್ ನಾನು ರೂಲ್ಸ್ ಸ್ಯಾಟಿಸ್ಫೈ ಆದರೆ ಇರ್ತೀನಿ. ಏನು ರೀಸನ್ ಏನಂದ್ರೆ, ಈಗ ನೋಡಿರಿ ಇಲ್ಲಿ ಒಂದು ಬೈಯಿಂಗ್ ಮಾಡಿರ್ತಾರೆ, ಇಲ್ಲಿ ಬೈಯಿಂಗ್ ಮಾಡಿರ್ತಾರೆ. ಅವರೆಲ್ಲ ಸ್ಟಾಪ್ ಲಾಸಸ್ ಇರ್ತಾವೆ ಇಲ್ಲಿ. ಸೊ ಇಲ್ಲಿ ಅವ್ರದ್ದು ಲಿಕ್ವಿಡಿಟಿ ಇರ್ತದೆ. ಸೊ ಮಾರ್ಕೆಟ್ ಅವರು ಸ್ಟಾಪ್ ಲಾಸ್ ಹಂಟ್ ಮಾಡ್ತಂದ್ರೆ ಮ್ಯಾಲೆ ಹೋಗೋ ಚಾನ್ಸ್ ಇರ್ತದೆ. ಸೊ ಆ ಕಂಡೀಷನ್ ಮೇಲೆ ನಾನು ಇಲ್ಲಿ ಇವರು ಸ್ಟಾಪ್ ಲಾಸ್ ಹಂಟ್ ಆದ್ರೆ ತೊಗೋತೀನಿ. ಸೊ ಈಗ ಒಂದು ಕ್ವಶನ್ ಬರ್ಬೋದು, ಇಲ್ಲಿ ಫಾಲ್ ಆಗ್ತದೆ, ಇಲ್ಲಿ ಪಿ ತೊಗೋಬೋದೇನು? ಎರಡೂ ಕಡೆ ನಾವು ಟ್ರೇಡ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಏನು ರೂಲ್ಸ್ ಅದೋ ಅದ್ರ ಮೇಲೆ ಅಷ್ಟೇ ಟ್ರೇಡ್ ಮಾಡಬೇಕಾಗುತ್ತೆ. ಸೊ ನಾವು ಎಲ್ಲ ಮೂವ್ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಸೊ ನಾನು ಒಂದೇ ಇಲ್ಲಿಂದ ಮ್ಯಾಗಿಂದ ಟ್ರಾವೆಲ್ ಮಾಡಿ ಇಲ್ಲಿಗೆ ಬಂದು ಬೈ ಮಾಡ್ತೀನಿ. ಇನ್ ಕೇಸ್ ಇದು ಕೆಳಗಿಂದ ಹೋಯ್ತು ಅಂದರೆ ಇಲ್ಲಿಗೆ ಸೆಲ್ ಮಾಡ್ತೀನಿ. ಬಿಟ್ಟರೆ ಬೇರೆ ಏನೂ ಟ್ರೇಡ್ ಅಪ್ಡೇಟ್ಸ್ ಇಲ್ಲ. ಇಲ್ಲಿ ಏನಾದರೂ ಇದು ಫಾಸ್ಟಾಗಿ ಹೋಯ್ತು ಅಂದ್ರೆ ನಾನು ಇಲ್ಲಿಗೆ ಸೆಲ್ಲಿಂಗ್ ಮಾಡ್ತೀನಿ. ಈ 2 ಲೆವೆಲ್ಸ್ ಅದಾವೆ. ಇದು ಬಿಟ್ಟು ನಾಳೆ ಏನೂ ಟ್ರೇಡ್ ಪ್ಲ್ಯಾನ್ ಇಲ್ಲ. ಅದ್ರಾಗ ನಾಳೆ ಫ್ರೈಡೇ ಅದ. ನಾನು ಮೋಸ್ಟ್ಲಿ ನಾಳೆ ಫ್ರೈಡೇಗೊಮ್ಮೆ ಜಾಸ್ತಿ ಟ್ರೇಡ್ ಮಾಡಲ್ಲ. ಸೊ ಇದಿಷ್ಟು ಅನಾಲಿಸಿಸ್ ಐತಿ. ಮತ್ತು ಇವತ್ತು ನಾನು ಯಾವುದೇ ಟ್ರೇಡ್ ತೊಗೊಳಿಲ್ಲ, ಯಾಕಂದ್ರೆ ನನ್ನ ವ್ಯೂ ಅಪೋಸಿಟ್ ಹೋಗ್ಬಿಡ್ತು, ನಾನು ಟ್ರೇಡ್ ಮಾಡಲಿಲ್ಲ ಇವತ್ತು. ಸೊ ನಾವು ಕೆಲವೊಮ್ಮೆ ನಮ್ಮ ವ್ಯೂ ಮ್ಯಾಚ್ ಆಗಲಿಲ್ಲ ಅಂದರೆ ಟ್ರೇಡ್ ಬಿಟ್ಟು ವೇಟ್ ಮಾಡಬೇಕಾಗತ್ತೆ. ಸೊ ಏನಾಗಲ್ಲ ಒಂದಿನ ಬಿಟ್ಟರೆ. ಸೊ ಇದಿಷ್ಟು ನನ್ನ ಅನಾಲಿಸಿಸ್ ಅದ. ಇದ್ರ ಮೇಲೆ ನಿಮ್ಮ ಎಂಟ್ರಿ ರೂಲ್ಸ್ ಎಲ್ಲ ಸ್ಯಾಟಿಸ್ಫೈ ಆದ್ರೆ ನೀವು ಎಂಟ್ರೀಸ್ ತೊಗೊಳ್ರಿ. ಮತ್ತು ಡಿಮೆಟ್ ಓಪನ್ ಮಾಡಿರಿ. ವಿಡಿಯೋ ಲೈಕ್, ಕಮೆಂಟ್, ಶೇರ್ ಮಾಡಿರಿ. ನಿಮಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡಿರಿ, ನಮಗೆ ಸ್ವಲ್ಪ ಮೋಟಿವೇಶನ್ ಸಿಗ್ತದೆ ವೀಡಿಯೋಸ್ ಮಾಡೋಕ್ಕೆ. ಮತ್ತು ಅನಾಲಿಸಿಸ್ ಏನೇ ಇದ್ರೂ ನಿಮ್ಮ ಒಂದು ರೂಲ್ಸ್ ಸ್ಯಾಟಿಸ್ಫೈ ಆದ್ರೆ ಅಷ್ಟೇ ನೀವು ಟ್ರೇಡ್ ಮಾಡಿರಿ. ಡೈರೆಕ್ಟಾಗಿ ಯಾವುದೇ ರೀಸನ್ಗೆ ಟ್ರೇಡ್ ಮಾಡಬೇಡ್ರಿ. ಮತ್ತು ಇನ್ನೊಂದು ಲಾಸ್ಟ್ ಹೇಳೋದೇನು ಬರ್ತಿದೆ ಅಂದರೆ, ಇಲ್ಲಿ ಒಂದು ಕನ್ಸಲ್ಟೇಷನ್ ಆಗ್ಯದ. ಇಲ್ಲಿ ಏನಾದರೂ ಟೈಮ್ ಸ್ಪೆಂಡ್ ಮಾಡ್ತು ನಾಳೆ ಬ್ಯಾಂಕ್ ನಿಫ್ಟಿ ಅಂದ್ರೆ ಈ ಥರ ಬ್ಯಾಂಕ್ ನಿಫ್ಟಿ ಟ್ರೇಡ್ 11 o'clock ತನಕ ಕನ್ಸಲ್ಟೇಷನ್ ಮಾಡ್ತಂದ್ರೆ ಒಂದು ಬ್ರೇಕ್ಔಟ್ ಸ್ಟ್ರಾಂಗ್ ಕೊಡೋ ಚಾನ್ಸ್ ಅದ. ಅಥವಾ ಬ್ರೇಕ್ ಡೌನ್ ಕೊಟ್ಟರು ಒಂದು ಸ್ಟ್ರಾಂಗ್ ಕೊಡೋ ಚಾನ್ಸ್ ಅದ. ಬಟ್ ನಾನು ಯಾವುದೇ ರೀತಿ ಬ್ರೇಕ್ಔಟ್ಸ್ ನಾನು ಟ್ರೇಡ್ ಮಾಡಲ್ಲ. ನೀವು ಮಾಡ್ತಿದ್ರೆ ಇಲ್ಲಿ ನಿಮ್ಮ ರೂಲ್ಸ್ ಸ್ಯಾಟಿಸ್ಫೈ ಆದರೆ ನೀವು ಆ ಥರ ಮಾಡ್ಬೋದು. 11 o'clock ತನಕ, ಅದು 10:30 11 o'clock ತನಕ ಅಲ್ಲಿ ಕನ್ಸಲ್ಟೇಷನ್ ಆಗ್ಬೋದು. ಇದೊಂದು ಪಾಯಿಂಟ್ ಆ್ಯಡ್ ಮಾಡೋದಿತ್ತು. ಸೊ ಅದನ್ನು ನೋಡಿರಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.